ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ಗೊರ್ಲಕಟ್ಟೆ ಗ್ರಾಮದಲ್ಲಿ ಕಳಪೆ ಗುಣಮಟ್ಟದ ಈರುಳ್ಳಿ ಬೀಜದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪಂಚಗಂಗಾ ಕಂಪನಿಯ ಬೀಜ ಖರೀದಿಸಿ ನಾಟಿ ಮಾಡಿದ್ರೂ 20 ದಿನ ಕಳೆದ್ರೂ ಮೊಳಕೆ ಒಡೆಯದೆ ರೈತರು ಭಾರಿ ನಷ್ಟ ಅನುಭವಿಸುತ್ತಿದ್ದಾರೆ. 1 ಕೆಜಿ ಬೀಜಕ್ಕೆ 1450 ನೀಡಿ ಖರೀದಿಸಿದ್ದ ರೈತರು ಎಕರೆಗೆ ಸುಮಾರು 30,000ವರೆಗೆ ವೆಚ್ಚ ಮಾಡಿದ್ರು. ಆದರೆ ಬೀಜ ಮೊಳಕೆಯೊಡೆಯದ ಕಾರಣ ಸಂಪೂರ್ಣ ಹೂಡಿಕೆ ವ್ಯರ್ಥವಾಗಿದೆ ಎಂದು ರೈತರು ಅಳ್ಳು ತೋಡಿಕೊಂಡಿದ್ದಾರೆ. ಈಗಾಗಲೇ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಕಳಪೆ ಬೀಜಗಳು ಮತ್ತಷ್ಟು ಹೊರೆ ತಂದಿವೆ. ಕೃಷಿ ಇಲಾಖೆ ಅಧಿಕಾರಿಗಳು ಬೀಜ ಮಾರಾಟ ಮಳಿಗೆಗಳ ಮೇಲೆ ಸೂಕ್ತ ನಿಗಾ ವಹಿಸುತ್ತಿಲ್ಲವೇ? ಕಳಪೆ ಬೀಜ ವಿತರಿಸುವ ಕಂಪನಿಗಳ ವಿರುದ್ಧ ಏಕೆ ಕಠಿಣ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಪ್ರಶ್ನೆಗಳು ರೈತರಿಂದ ಕೇಳಿಬರುತ್ತಿವೆ. ಸ್ಥಳಕ್ಕೆ ಭೇಟಿ ನೀಡಿದ ಕಂಪನಿಯ ಪ್ರತಿನಿಧಿಗಳು ಸಮಸ್ಯೆಯನ್ನ ಒಪ್ಪಿಕೊಂಡಿದ್ದು ವರದಿಯನ್ನ ಮೇಲಧಿಕಾರಿಗಳಿಗೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಆದರೆ ರೈತರು ತಮ್ಮ ನಷ್ಟಕ್ಕೆ ತಕ್ಷಣ ಪರಿಹಾರ ನೀಡಬೇಕು ಹಾಗೂ ಕಳಪೆ ಬೀಜ ವಿತರಿಸಿದ ಕಂಪನಿ ಮತ್ತು ಮಾರಾಟಗಾರರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕೃಷಿ ಇಲಾಖೆ ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಬೆಳೆ ನಷ್ಟದ ವರದಿ ಸಿದ್ಧಪಡಿಸಿ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿರುವ ರೈತರು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ರೈತರಿಗೆ ಗೊತ್ತಿರುತ್ತೆ ಸರ್, ಅದು ಏನಂತ ಸಾಹೇಬ್ರು ಏನ್ ಹೇಳಿದ್ರು ಗನ್ವಾಗೈತಲ್ಲಪ್ಪ ಇಲ್ಲಿ ಸರ್ ನೋಡ್ರಿ ಸರ್, ನೀವನ್ನ ಕಣ್ಣಾಗಿ ನೋಡ್ರಿ ಸರ್, ಇದೇನು ಐತೆ ನೀರು ಕಟ್ಟಿ 15 ದಿನ ಕೂಲರ್ನಿಟ್ಟು ಬೇಸಾಯ ಮಾಡಿಸಿ ಕಡಿಮೆ ಎಳಿಸಿ ಎಲ್ಲ ಮಾಡಿ ಕೆಡ್ಸಕ್ಕೆ ಯಾರನ್ನ ಮನಸ್ಸು ಮಾಡ್ತಾರ? 3 ದಿನ ಆಯ್ತು ನೋಡ್ರಿ. ಅದೇ ಅದಕ್ಕೆ ನೋಡ್ರಿ ಸರ್, ನೀವಾದ್ರೂ ಮಾಡಿ ಉಳುಮೆ ಮಾಡಿದ್ವಿ, ಈಗ ತಿರ್ಗಿ ಹಾಕ್ಬೇಕಂತ ಆದ್ರೆ ಹಿಂದಾಗುತ್ತೆ, ನಮಗೆ ಲಾಸ್ ಆಗುತ್ತೆ ಅಂದ್ರೆ ನಮಗೆ ನಿರುವಿಲ್ಲ, ಮಾಡಿದ್ರೆ ನಮಗೆ ನಿರುವಿಲ್ಲ, ಜೀವನ ಇಲ್ಲ. ಅದಕ್ಕೆ ನಾವು ಮಾಡೋಕ್ಕೆ ಪ್ರಯತ್ನ ಬೀಳ್ತಾ ಇದೀವಿ. ಇವರು ಇಂಥ ಬೀಜ ಕೊಟ್ಟು ಬಿಟ್ರೆ ನಾವು ಏನು ಮಾಡಬೇಕು ಸರ್? ಈಗ ಎಷ್ಟು ಕೆಜಿ ತಗೊಂಡಿದ್ರು? ಅನಿಸುತ್ತೆ ಪರಿಶೀಲನೆ ಮಾಡ್ತಾರೆ, ಏನು ಅನಿಸುತ್ತೆ? ಯಾಕೆ ಅವ್ರ ಮುಂದೆ ಎಲ್ಲ ಇದು 1600 ರೂಪಾಯಿ ಕೆಜಿ ಇದು. ಅದೇ ಸರ್, ನಾನು ಫಸ್ಟ್ ಕಂಪ್ನಿಯವ್ರನ್ನ ಕರೆಸ್ತೆ, ಇವರಿಗೆ ಪವನ್ ಮತ್ತು ಚಂದ್ರೇಶ್ವರ ಅವರಿಗೆ ಕರೆಸಿ ನಾನೇನ ಪರಿಹಾರ ಕೊಡೋದಕ್ಕೆ ಮಾತಾಡ್ತೀನಿ. ಫಸ್ಟ್ ನಿಮ್ದೇನು ಬೇಡಿಕೆ ಹೇಳಿ ಸರ್? ಎಲ್ಲ ಈಗ ಇದು ಮತ್ತೆ ಹಾಕಕ್ ಬರಲ್ಲ ಸರ್, ಈಗ ಲೇಟ್ ಆಯ್ತು. ಅವಾಗಲೇ ಲೇಟ್ ಆಯ್ತು ಅಂತಂದ್ಮೇಲೆ ಮತ್ತೆ ಬೆಳೆನೇ ಕುಂಡ್ರಸಕ್ ಬರಲ್ಲ. ಈಗ ಈರುಳ್ಳಿದು ಮಾತ್ರ ಹಾಕ್ಬೋದು, ಇಲ್ಲ ಸರ್. ಮತ್ತೆ ಆಗ್ತಾರೆ ಅಷ್ಟೇ, ನಮ್ಮ ತಾಲೂಕಲ್ಲಿ ಬೇಗ ಆಗ್ತಾರೆ. ಹೊಳಲ್ಕೆರೆನಲ್ಲಿ ನಮ್ಮೂರಲ್ಲಿ ಇನ್ನು ಈಗ ಆಗ್ತವ್ರೆ, ಜುಲೈವರೆಗೂ ಆಗ್ತಾರೆ ಸರ್. ಇಲ್ಲೊಂದು ಪದ್ಧತಿ ಏನಂದ್ರೆ ನಾಯಕನಹಳ್ಳಿ ಜಾತ್ರೆಗೆ ನಮ್ಮ ಚಳ್ಳಕೆರೆ ತಾಲೂಕು ಬಹಳ ಅರ್ಲಿ ಆಗ್ತಾರೆ. ಹೌದು ಸರ್, ಏಪ್ರಿಲ್ ಮೇನಲ್ಲೇ ಆಗ್ತಾರೆ. ಇಲ್ಲಿ ಯಾಕೆ ಆಗ್ತಾರಂದ್ರೆ ಸರ್, ಈ ಭೂಮಿ ಈ ಮಗಿ ಮಳೆ ಅಂತ ಬರುತ್ತಲ್ಲ, ಅದೇ ಪರ್ಪಸ್. ಮೂರವರು ನಮ್ಮಲ್ಲಿ ನೀರಾವರಿ ಪ್ರದೇಶದಲ್ಲಿ ಜಾಸ್ತಿ ಬೆಳೀತಾರೆ. ಹೌದೌದು, ಹಂಗಾಗಿ ಸ್ವಲ್ಪ ಅರ್ಲಿ ಆಗ್ತಾರೆ. ಅರ್ಲಿ ಆಗ್ತಾರೆ. ನಮ್ಮಲ್ಲಿ ಇದು ಏನು ಮಳೆ ಆಶ್ರಿತ ಬೆಳೆ ಕಡಿಮೆ ಈರುಳ್ಳಿ, ಅಲ್ಲೆಲ್ಲ ಲೇಟಾಗಿ ಬೆಳೀತಾರೆ, ಜುಲೈವರೆಗೂ ಇಲ್ಲ.